ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳಾಸ್ ಕಿಚನ್. ಈ ವಿಡಿಯೋ ಒಂದು ನಮ್ಮ ಸೋದರತ್ತೆ ಮಗಳ ಮನೆ ವಿಡಿಯೋ ಆಗಿರುತ್ತೆ. ಅಲ್ಲಿ ಆರತಿ ಕಾರ್ಯಕ್ರಮ ಇತ್ತು. ನಮ್ಮ ಅತ್ತೆ ಮಗಳು ಮೆಚೂರ್ಡ್ ಆಗಿದ್ಲು. ಆ ಒಂದು ಕಾರ್ಯಕ್ರಮದ ವಿಡಿಯೋ ಆಗಿರುತ್ತೆ. ನಾನಿಲ್ಲಿ ಫಂಕ್ಷನ್ದೆಲ್ಲ ಏನು ಹಾಕಿಲ್ಲ, ಜಸ್ಟ್ ನಾವೆಲ್ಲ ನೆಂಟರಿಷ್ಟರೆಲ್ಲ ಏನು ಸೇರಿದ್ವಿ, ನಮ್ಮ ತಂದೆ ಮನೆ ಕಡೆಯವರು ಎಲ್ಲ ಬಂದಿದ್ದರು. ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ನ ಮಾಡಿದ್ವಿ. ಆ ಒಂದು ವಿಡಿಯೋ ಅಷ್ಟೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು. ಆ ದಿನ ಇಲ್ಲಿ ಎಲ್ಲರೂ ಸೇರಿಕೊಂಡು ಕೊನೆ ಕ್ಷಣದಲ್ಲಿ ಒಂದಷ್ಟು ಮಾತುಗಳನ್ನ ಆಡ್ಕೊಂಡು ಕೂತಿದ್ವಿ. ಹಾಗೆ ಅದ್ರದ್ದು ವಿಡಿಯೋ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಚಿಕ್ಕಪ್ಪ ನನಗೆ ರೇಗಿಸ್ತಾಯಿದ್ರು, ನಮ್ಮ ತಂದೆಯ ತಮ್ಮ, ಓಹೋ ಯೂಟ್ಯೂಬರು ಅಂತ ಅಂದ್ಬಿಟ್ಟೆಲ್ಲ. ಹಾಗೆ ಈ ವಿಡಿಯೋನ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಹಾಕಿದ್ದೀನಿ. ಇಲ್ಲಿ ನನ್ನ ಚಿಕ್ಕಪ್ಪನ ಮಕ್ಕಳು, ಹಾಗೆ ನಮ್ಮ ಸೋದರತ್ತೆ ಮಕ್ಕಳು, ಹಾಗೆ ನಮ್ಮ ಚಿಕ್ಕಪ್ಪಂದರು, ನನ್ನ ತಂಗಿ, ಎಲ್ಲರೂ, ನಮ್ಮ ಆಂಟಿ, ನಮ್ಮಮ್ಮ ಎಲ್ಲ ಸೇರಿದ್ವಿ. ತುಂಬ ಜನನೇ ಬಂದಿದ್ದರು. ಚೆನ್ನಾಗಿತ್ತು ಅವತ್ತಿನ ದಿನ. ಇದಾದಮೇಲೆ ನಾನಿಲ್ಲಿ ಮೂಲಂಗಿ ಸಾರನ್ನ ನಾನು ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಮಾಡೋದನ್ನು ಇಲ್ಲಿ ನೋಡೋಣ ಬನ್ನಿ, ಹೇಗೆ ಮೂಲಂಗಿ ಸಾರು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಮೂಲಂಗಿ ಸಿಪ್ಪೆನೆಲ್ಲ ತೆಗೆದು ಅದನ್ನು ರೌಂಡ್ ಶೇಪಲ್ಲಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ತೊಳ್ಕೊಂಡು ಸ್ವಲ್ಪ ತೊಳೆದು ಅದನ್ನು ನೀರು ಸೋರಿಸ್ಕೊಳ್ಳೋಣ. ಅದಾದಮೇಲೆ ಇದನ್ನು ಮೂಲಂಗಿನ ಕುಕ್ಕರ್ಗೆ ಹಾಕ್ಕೊಂಡು, ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ತೀನಿ. ಕೆಲವರು ಹಾಗೆ ಬೇಯಿಸಿ ಮಾಡ್ತಾರೆ, ನಾನು ಈ ರೀತಿಯೇ ಮಾಡೋದು. ಇದನ್ನು ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಮೊದಲಿಗೆ. ಇದಾದಮೇಲೆ ನಾನಿಲ್ಲಿ ಇದಕ್ಕೆ ಹೆಸರು ಬೇಳೆ ಹಾಗೆ ಒಂದಷ್ಟು ತೊಗರಿ ಬೇಳೆನ ತೊಗೋತೀನಿ. ಈ ಹೆಸರು ಬೇಳೆ ಏನಕ್ಕೆ ಹಾಕ್ತೀವಿ ಅಂತಂದರೆ ಸ್ವಲ್ಪ ಸಾಂಬಾರು ತಿಕ್ನೆಸ್ ಕೊಡುತ್ತೆ, ಹಾಗೆ ಟೇಸ್ಟೂ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಮೂಲಂಗಿ ಸಾಂಬಾರಿಗೆ ಸ್ವಲ್ಪ ಹೆಸರು ಬೇಳೆನ ಹಾಕ್ತೀನಿ ಯಾವಾಗಲೂ. ಅದು ಎರಡು ಸಮ ಪ್ರಮಾಣದಲ್ಲಿ ಹಾಕೋತೀನಿ. ಅದಕ್ಕೆ ಒಂದು ಈರುಳ್ಳಿ ಹಾಗೆ ಈ ಬೇಳೆಗಳನ್ನ ತೊಳೆದು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಬೇಯೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಟೊಮೆಟೊನ ಹಾಕೋತೀನಿ, ಒಂದು ರುಬ್ಕೊತೀನಿ, ಹಾಗೆ ಒಂದು ಹೀಗೆ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊತೀನಿ. ಇದಿಷ್ಟು ಹಾಕ್ಕೊಂಡು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ನೀರು, ಸಾಲ್ಟ್ನ ಹಾಕ್ಕೊಂಡು ಒಂದೇ ವಿಜಿಲ್ ಬರ್ಸ್ತೀನಿ. ಯಾಕಂದರೆ ಜಾಸ್ತಿ ವಿಜಿಲ್ ಬರ್ಸೋದ್ರಿಂದ ಮೂಲಂಗಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ವಿಜಿಲ್ ಬೇಯಿಸ್ಕೊತೀನಿ. ಇದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಟೊಮೆಟೊನ ಇದಿಷ್ಟು ಪೇಸ್ಟ್ ಮಾಡ್ಕೊತೀನಿ. ಇದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಒಂದು ವಿಜಿಲ್ ಬಂದಿದೆ ಆಲ್ರೆಡಿ. ಇದು ಆಲ್ರೆಡಿ ಬೆಂದಿದೆ, ವಿಜಿಲ್ ಕೂಡ ಆರಿದೆ. ಈ ಕುಕ್ಕರ್ ಲಿಡ್ನ ತೆಗೆದು ಇದಕ್ಕೆ ನಾವು ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ, ಇದು ಇವಾಗ ಆಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ, ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಈ ಟೊಮೆಟೊನ ತೆಗೆದು ಸ್ಮ್ಯಾಶ್ ಮಾಡಿ ಹಾಕೋತೀನಿ ನಾನಿವಾಗ. ಇದಕ್ಕೆ ನಾವೇನು ರುಬ್ಕೊಂಡಿದ್ದೀವಿ ಆ ಮಸಾಲೆನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಮಗೆಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಮೊದಲೇ ಮೂಲಂಗಿಗೂ ಬೇಯೋವಾಗೂ ಹಾಕ್ಕೊಂಡಿದ್ದೆ ಸಾಲ್ಟು, ಈಗಲೂ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಅಲ್ಲಿ ಕುದೀತಾ ಇರಲಿ, ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿನ ಇಟ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿ, ಅದೆಲ್ಲ ಫ್ರೈ ಆದಮೇಲೆ ಮೂಲಂಗಿ ಸಾರನ್ನ ಅದಕ್ಕೆ ಹಾಕಿ ಒಂದು ಒಳ್ಳೆ ಒಗ್ಗರಣೆನ ಮಾಡಿಕೊಂಡು ಮತ್ತೆ ಕುದೀತಾ ಇರುವಂಥ ಸಾರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಮಾಡೋದು ಮೂಲಂಗಿ ಸಾರನ್ನ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವರು ಇದೇ ಥರ ಮಾಡಿಕೊಂಡು ಊಟ ಮಾಡಿ. ಕೆಲವರು ಮೂಲಂಗಿ ಸಾರನ್ನ ಇಷ್ಟಪಡಲ್ಲ, ಅದರದ್ದು ಒಂಥರ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು. ನನಗೆ ಮೂಲಂಗಿ ಸಾರು ಅಂದರೆ ತುಂಬಾ ಇಷ್ಟ.
ಈ ಥರ ಬಿಸಿ ಬಿಸಿ ರೈಸ್ ಆಗಿರ್ಬೋದು ಅಥವಾ ಮುದ್ದೆ ಆಗಿರ್ಬೋದು, ಎರಡಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾನು ಈ ಮೂಲಂಗಿ ಸಾರು ಮತ್ತು ಬಿಸಿ ರೈಸ್ ಜೊತೆಗೆ ತುಪ್ಪನ ಹಾಕ್ಕೊಂಡು ತಿಂದೆ. ಒಳ್ಳೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ, ಹೇಗೆ ಬರ್ತಾಯಿದೆ ನನ್ನ ವೀಡಿಯೋಗಳು ಅಂತ ಅಂದ್ಬಿಟ್ಟು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.